ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದು ಸೋಮವಾರದ ವ್ಲಾಗು. ಬನ್ನಿ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅಂತ ನೋಡೋಣ. ಫಸ್ಟು ರಂಗೋಲಿ ಬಿಟ್ಕೊಡೋಣ. ಯಾವಾಗಲೂ ಒಂದೇ ಥರ ರಂಗೋಲಿ ಬಿಡ್ತೀನಲ್ವಾ, ಅರ್ಜೆಂಟಲ್ಲಿ ಇರ್ತೀನಲ್ವಾ, ಸೊ ಯಾವುದೋ ಒಂದು ಬಿಟ್ಬಿಡೋಣ ಅಂತ ಇದೇ ಡಿಸೈನ್ ಉಳಿಯುತ್ತೆ. ಫೈನಲಿ ಹಾಕಿದ್ದೀನಿ. ಬನ್ನಿ ಇವಾಗ ಟಿಫನ್ ಮಾಡ್ಬಿಡೋಣ. ನೋಡಿ, ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ದೋಸೆ ಹಿಟ್ಟು, ಮಶ್ರೂಮು, ಪುದೀನ ಇದು 9 ರೂಪಾಯಿ. ಆಮೇಲೆ ಒಂದು ಅರ್ಧ ಕೆಜಿ ಟೊಮ್ಯಾಟೊ 22 ರೂಪಾಯಿ. ಇದು ಅಷ್ಟೇ 58. ಈ ಮಶ್ರೂಮ್ ಬಂದು 49 ರೂಪಾಯಿ. ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಸೊ ಬನ್ನಿ ಇವಾಗ ದೋಸೆನೂ ಮಶ್ರೂಮ್ ಬೇಗ ಬೇಗ ಪ್ರಿಪೇರ್ ಮಾಡ್ಬಿಡೋಣ. ಮಶ್ರೂಮ್ ಗ್ರೇವಿ ತುಂಬಾನೇ ಸಿಂಪಲ್ಲು. ನಾನೇನು ಮಸಾಲೆ ಆ ಥರ ಎಲ್ಲ ಏನು ರುಬ್ಕೊತಾ ಇಲ್ಲ. ಒಗ್ಗರಣೆ ಹಾಕೊಂಡು ಈರುಳ್ಳಿ ಹಾಕೊಂಡು ಮಶ್ರೂಮ್ ಹಾಕೊಂಡು ಸ್ವಲ್ಪ ಅದು ನೀರು ಬಿಟ್ಕೋಬೇಕು, ಏನು ನೀರು ಹಾಕಂಗಿಲ್ಲ. ಅದಾದ್ಮೇಲೆ ಪುಡಿಗಳು ಹಾಕೊತೀನಿ ಅಷ್ಟೇನೆ. ಇದು ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡಬೇಕಾದ್ರೆ ಈ ಥರ ಮಾಡ್ಕೊತೀನಿ. ಇದು ಅಷ್ಟೇನೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಅದಾದ್ಮೇಲೆ ನಮಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕೊಬೋದು, ಇಲ್ಲ ಚಿಲ್ಲಿ ಪೌಡರು, ಪೆಪ್ಪರು, ಸ್ವಲ್ಪ ಗರಂ ಮಸಾಲ ಇಷ್ಟೂ ಸಮವಾಗಿ ಒಂಚೂರು ನಮಗೆ ಯಾವ ರೀತಿ ಖಾರ ಬೇಕು ಹಾಗೆ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದು ಒಂಥರ ಕಾಂಬಿನೇಷನ್ಸು. ನನಗೆ ದೋಸೆ ಹಿಟ್ಟು ನೆನೆ ಹಾಕೋಕ್ಕೆ ಮರ್ತೋಗ್ಬಿಡುತ್ತೆ. ಹಂಗಾಗಿ ಬೆಳಗ್ಗೆನೆ ಬೇಗ ಒಂದು 7:15ಗೆಲ್ಲ ಆರ್ಡ್ರ್ ಮಾಡಿಬಿಡ್ತೀನಿ. ಅವರು ಉಪ್ಪು ಹಾಕಿರಲ್ಲ ಹಿಟ್ಟೊಳಗಡೆ. ಸೊ ನಾನು ಸ್ವಲ್ಪ ಉಪ್ಪು ಮತ್ತು ನೀರನ್ನ ಎರಡೂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಈ ರೀತಿ ಎಲ್ಲ ಹಾಕ್ಕೊಂಡು ದೋಸೆ ಮಾಡ್ಕೊತೀನಿ. ಒಂದ್ಸಲಿ ಪ್ಲೇನ್ ದೋಸೆ ಮಾಡ್ತೀನಿ, ಒಂದೊಂದ್ಸಲಿ ಈ ಥರ. ಮಗಳು ಬರ್ತಡೇ ಶನಿವಾರ ಬಿದ್ದಿತ್ತಲ್ವಾ, ಸೊ ರಜಾ. ಅದಕ್ಕೆ ಸೋಮವಾರ ದಿವಸನೇ ಅವಳಿಗೆ ಚಾಕ್ಲೇಟ್ ಎಲ್ಲ ಕೊಟ್ಟು ಮಕ್ಕಳಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಲಿ ಅಂತ ಹೇಳಿ ಒಂದು ಪ್ಯಾಕೆಟು ಚಾಕ್ಲೇಟ್ ತೊಗೊಂಡಿದ್ದೆ ನೆನ್ನೆನೆ. ಅದಾದಮೇಲೆ ಮ್ಯಾಮ್ಗೆಲ್ಲ ಮಂಚು. ನಮ್ಮ ಕಾಲ ಆವಾಗ ನಾವು ಸ್ಕೂಲ್ ಟೈಮಿಂಗ್ಸಲ್ಲೆಲ್ಲ ಕೊಡ್ತಿದ್ವಲ್ಲ, ಬೆಸ್ಟ್ ಫ್ರೆಂಡ್ಸ್ನ ಕೂಗಿ ಕರ್ಕೊಂಡೋಗಿ ಪ್ರತಿಯೊಂದು ಕ್ಲಾಸ್ ರೂಮ್ಸ್ಗೂ ಕೊಡ್ಕೊಂಬರ್ತಿದ್ವಲ್ಲ, ಅದೆಲ್ಲ ನೆನಪಾಗೋಯ್ತು. ರೀಕಾಲ್ ಮಾಡ್ಕೊಳಂಗಾಯ್ತು ಮೆಮೊರೀಸ್ನೆಲ್ಲ. ಫಸ್ಟ್ ಟೈಮ್ ಆಯಿತು. 9:05 ಆಗೋಯ್ತಲ್ಲ ಚಿನ್ನಿ, ಬೇಗ. ಟೈಮ್ ಬೇರೆ ಆಗ್ಬಿಟ್ಟೈ ಚಿನ್ನಿ. 9:05 ಆಗ್ಬಿಟ್ಟೈತಮ್ಮ. ತಿರ್ಕೋ ಈ ಕಡೆ. ಗುಂಡನಿ ಏನದು? ಏನದು? ಬೇಬಿ ಬೇಬಿ ಪಚಸ್ ಹೋಗಪ್ಪ. ಬೇಬಿ ಪಚಸ್ ಹೋಗುದಿಲ್ಲ. ಹೋಗೋ ಬೇಬಿ ಪಚಸು. ಇಲ್ಲಮ್ಮ ಇಲ್ಲಮ್ಮ ಇಲ್ಲ ಚಿನ್ನಿ. ಚಿನ್ನಿ ಟೈಮ್ ಆಗೋಗ್ಬಿಟ್ಟೈತಲ್ಲಿ. ಮ್ಯಾಮ್ ಏನ್ ಡೈಲಿ ಲೇಟ್ ಆಗಿ ಬರ್ತೀರಾ ಅಂತ ಬೈತಾರೆ ನಮ್ಗೆ. ಎಲ್ಲ ಚಿನ್ನಿ ಹಿಂತಿರ್ಗು. ಏನು ಬೇಗ ಎದ್ದೊಳ್ಬೇಕು ನೀವು, ಇಷ್ಟು ಲೇಟ್ ಆಗಿ ಬಂದ್ರೆ ಹೆಂಗೆ ಅಂತ ಬೈತಾರೆ. ನಿನ್ಗೆ ಬೈಯಲ್ಲ, ನನ್ಗೆ ಬೈತಾರೆ. ನಾನು ತಾನೇ ಮಮ್ಮ, ಅದಕ್ಕೆ ಏನ್ ನೀವು ಬೇಗ ಎಬ್ಬಿಸೋಕ್ಕಾಗಲ್ವಾ ಮಕ್ಕಳನ್ನ ಅಂತ. ಸರಿ ನಡಿ ಹೋಗೋಣ, ಟೈಮ್ ಆಯ್ತು. ತೆಗಿ ಗೇಟ್ ತೆಗಿಯಲೇ. ಯಾಂಶು ತೆಗಿಯಪ್ಪ.
ಕಡೆ ಬಾ. ಓ ಬೀಗ ಹಾಕ್ಬಿಟ್ಟೈತ ತಾತ. ಇರು ಇರು. ಹ್ಞೂ ಅದಕ್ಕೆ ನಾನು ನೀನು ಸುಮ್ಮನೆ ನಿಂತಿದ್ದು. ಸರಿ ಸರಿ. ಇವಾಗ ಸ್ಕೂಲಿಗೆ ಬಿಟ್ಟು ಬಂದೆ, ಎಲ್ಲ ಮ್ಯಾಮಿಗೆಲ್ಲ ಹೇಳ್ಬಿಟ್ಟು ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ದೀನಿ ಕೊಡ್ಸಿ ಅಂತ ಹೇಳಿ. ಆಮೇಲೆ ಇನ್ನೊಂದ್ ಏನಂದ್ರೆ ನೋಡಿ, ನಾವ್ ಈ ತರ ಬಿಸ್ನೆಸ್ ಮಾಡೋರು ವೆಕೇಶನ್ಸ್ ಹಂಗೆ ಹಿಂಗೆ ಆ ಕಡೆ ಈ ಕಡೆ ಅಂತ ಒಂದ್ 2-3 ದಿವಸ ಹೋಗ್ಬಿಟ್ವಿ ಅಂತ ಅನ್ಕೊಳ್ಳಿ, ಅದೊಂಥರ ಮೈಂಡ್ ತಿರ್ಗಾ ನಾವು ಆ ಮೂಡಿಗೆ ಬರೋದಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ಈ ಬಿಸ್ನೆಸ್ ಪೀಪಲ್ಸ್ ತುಂಬಾ ಎಲ್ಲೂ ಹೋಗ್ದಂಗೆ ಎಲ್ಲೂ ಇದ್ ಮಾಡ್ದಂಗೆ ಇರ್ತಾರೆ. ನಂಗೂ ಇವಾಗ ಸ್ವಲ್ಪ ಹಂಗೆ ಆಗ್ತಿದೆ. ಅಲ್ಲಿ ಹೋಗಿ ಬಂದ್ನಲ್ಲ, ಸ್ವಲ್ಪ ಎಲ್ಲ ಸಾರ್ಟ್ ಔಟ್ ಮಾಡ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ತಿರ್ಗಾ ಅದು ಬರೀ ಹೋಗಿದ್ 2 ದಿವಸಕ್ಕೆ ಹಂಗೆ. ಇವಾಗ ಬನ್ನಿ ದೋಸೆ ಎಲ್ಲ ಮಾಡಿ ಇಟ್ಬಿಟ್ಟು ನಂಗೆ ಸ್ವಲ್ಪ ಕೆಲಸ ಐತೆ, ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ. ನೋಡಿ ನಮ್ಮಮ್ಮ ಹಾಕೋಗಿರೋದು ಗಿಡಗಳಲ್ಲಿ ಎಷ್ಟ್ ಚೆನ್ನಾಗಿ ಹೂವುಗಳು ಬಿಡ್ತಾ ಇದೆ. ಅವ್ರ ಕೈಗುಣ ಚೆನ್ನಾಗಿತ್ತು, ಏನೇ ಸಸಿ ಹಾಕಿದ್ರು ಎಷ್ಟ್ ಚೆನ್ನಾಗಿ ಬರೋದ್ ಗೊತ್ತಾ. ಇದು ಬರ್ತಾ ಇದೆ. ನಾನ್ ಬಂದಾಗೆಲ್ಲ ಕವರಲ್ಲಿ ಎತ್ತಿಟ್ಕೊಂಡು ನಮ್ಮ ಅಮ್ಮಂಗೆನೆ ಅದ್ರಲ್ಲಿ ಹಾರ ಮಾಡಾಕ್ತೀನಿ. ಇದು ಶಾವಂತಿಗೆ ಅಮ್ಮ ಬೆಳೆಸಿರೋ ಹೂಗಳಲ್ಲಿ ಅವ್ರ ಫೋಟೋಗೆ ಇಡಂಗಾಯ್ತು. ಹಳೇದು ಚೂಡಿದಾರ್ಸು ಎಲ್ಲ ಇತ್ತು. ಇಲ್ಲಿ ಮನೆ ಕಟ್ಟಕ್ಕೆ ಅಂತ ಕೆಲ್ಸದವ್ರು ಬಂದಿದಾರಲ್ಲ, ಅವ್ರಿಗೆ ಒಂದು ವಾರದಿಂದ ಹೇಳಿದ್ದೆ ತಗೊಂಡೋಗಿ ಅಂತ ಅಂದ್ಬಿಟ್ಟು. ಅದಕ್ಕೆ ಎಲ್ಲಾನು ಎತ್ತಿ ಕಟ್ಟಿಕ್ತಾ ಇದೀನಿ. ಇನ್ನ ಅದೇ ಇಟ್ಕೊಂಡ್ರೆ ಸುಮ್ನೆ ಯಾರಾದ್ರೂ ಹಾಕೊಳ್ಳೋರಾದ್ರೂ ಹಾಕೊಂಡ್ಲಿ. ಬಟ್ ಎಲ್ಲ ಚೆನ್ನಾಗಿದೆ. ಏನು ಹಳೇದು ಅಂತಂದ್ರೆ ಎಲ್ಲಾ ಕಿತ್ತೋಗಿರೋದು ಆತರ ಏನ್ ಕೊಡಲ್ಲ ನಾನು. ಕೊಟ್ರೆ ಚೆನ್ನಾಗಿರೋದೇ ಕೊಡ್ಬೇಕು ಅಂತ ಹೇಳಿ ಚೆನ್ನಾಗಿರೋದೇ ಕೊಡ್ತೀನಿ ನಾನು. ಸೊ ಇದೆಲ್ಲ ಸ್ವೆಟರ್ಸು ಕಟ್ಟು ಒಂದ್ ಕಡೆ ಇಟ್ಬಿಟ್ರೆ ಅವ್ರು ಸಾಯಂಕಾಲ ತಗೊಂಡ್ ಹೋಗ್ತೀವಿ ಅಂತ ಅಂದ್ರು. ಅದಕ್ಕೇನೆ ಎಲ್ಲ ಕಟ್ಟಿಕ್ತಾ ಇದೀನಿ. ಇದೊಂದ್ ಕೆಲ್ಸ. ಸುಮ್ನೆ ಮೂಲೆಲ್ಲೇ ಕೂತಿರುತ್ತೆ. ಹಾಕೊಳ್ಳೋರನ್ನ ಹಾಕೊಂಡ್ಲಿ ಅಂತ ನಾನು. ಆಮೇಲೆ ನಂದು ಹಳೇದು ಜೀನ್ಸ್ ಎಲ್ಲ ಇತ್ತು, ಅದಿವಾಗ ಆಗಲ್ಲ ನನ್ಗೆ. ಗುಂಡ ಗುಂಡ ಕುತ್ಕೊಳ್ಳೋ. ಏ ಗುಂಡ ಕುತ್ಕೊಳ್ಳಲೇ. ನೋಡಿ ಕುಂಚ್ಕೊಳ್ಳೋದೇ ತಪ್ಪು ನಾನು. ನಾನು ಟಿಫನ್ ಎಲ್ಲ ತಿಂದು ಆದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ ಸಿಂಪಲ್ ಆಗಿ. ಇಲ್ಲ ಅಂದ್ರೆ ನಮ್ಮ ಅಪ್ಪ ಪೂಜೆ ಮಾಡಮ್ಮ ಅಂತ ಹೇಳ್ತಾನೆ ಇರ್ತಾರೆ, ನಿಮ್ಗೆ ಗೊತ್ತು. ಅದಕ್ಕೋಸ್ಕರ ನಾನು ಬೇಗ ಬೇಗ ಪಟ ಪಟ ಅಂತ ಪೂಜೆ ಮುಗಿಸ್ಬಿಡ್ತೀನಿ. ನನ್ನ ಮಕ್ಳಿದ್ರೆ ಅವ್ರ ಕೈಲೇ ಮಾಡಿಸ್ಬಿಡ್ತೀನಿ ನಾನು ಪೂಜೆನ. ಇವಾಗ ಸ್ವಲ್ಪ ಅಡುಗೆ ಮಾಡ್ಬಿಡೋಣ ಅಂತ ಹೇಳಿ 12:15 ತರಕಾರಿ ಸಾಂಬಾರು ಮಾಡ್ತೀನಿ. ಅದು ನಮ್ಮ ಸುಷ್ಮಾ ಗೊತ್ತಲ್ಲ ನಿಮಗೆ, ಸುಷ್ಮಾ ಕನ್ನಡ ಬ್ಲಾಗ್ಸು, ಅವಳು ಹೇಳ್ಕೊಟ್ಟಿದ್ದು. ಬಾರೋ, ಅವಳು ಹೇಳ್ಕೊಟ್ಟಿದ್ದು ಒನ್ ಟೈಮ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತು ಅದನ್ನೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ತೋರಿಸ್ತೀನಿ ಹೆಂಗೆ ಮಾಡೋದು ಏನು ಅಂತ, ಆಯಿತಾ. ಬೇಳೆ ಸಾಂಬಾರಿಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಗೆಡ್ಡೆಕೋಸು, ಹುರುಳಿಕಾಯಿ, ಕ್ಯಾರೆಟ್, ಆಮೇಲೆ ಸ್ವಲ್ಪ ತೊಗರಿ ಕಾಳು ಸಹ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬೋದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ. ಟೊಮ್ಯಾಟೊ ಬಂದು ಆಪ್ಷನಲ್ಲು. ಇವಾಗ ಬನ್ನಿ ರುಬ್ಕೊಳ್ಳೋಣ. ಪಟ ಅಂತ ಮಾಡಬೇಕು, ಟೈಮ್ ಇಲ್ಲ ಅದಕ್ಕೋಸ್ಕರ. ನನಗೆ ಆ್ಯಕ್ಚುಲಿ ಈ ಮೆಥಡಲ್ಲೂ ಬೇಳೆ ಸಾಂಬಾರು ಮಾಡ್ಬೋದು ಅಂತಲೇ ಗೊತ್ತಿರಲಿಲ್ಲ, ಟು ಬಿ ಫ್ರ್ಯಾಂಕ್. ಓಕೆನಾ. ಆ್ಯಂಡ್ ನನ್ನ ರೊಟೀನ್ಸು ನೀವೇ ನೋಡ್ತಾ ಇದ್ದೀರಾ. ಬೆಳಗ್ಗೆ 7:30 8 ಗಂಟೆಯಿಂದ 12 ಗಂಟೆವರೆಗೂ ನಾನ್ ಸ್ಟಾಪು ಸ್ಕೂಲಿಗೆ ಬಿಡಬೇಕು, ಟಿಫನ್ ಮಾಡಬೇಕು,
ಮಗುಗೂ ತಿನ್ನಿಸ್ಬೇಕು ನನ್ನ ಮಗನಿಗೆ. ತಿರ್ಗಾ ಸೆಂಟ್ರಲ್ಲಿ ನಾನು ಅಡುಗೆ ಮಾಡ್ಕೊಬೇಕು. ಎಲ್ಲಾದರೂ ಸ್ಯಾರಿ ತರೋದು ಹೋಗೋದು ಅಂಗಡಿಗೆ ಇದ್ದರೆ ಬೇಗ ಬೇಗ ಮಾಡಿ ಮುಗಿಸಿ ಹೋಗಬೇಕು. ನನಗೂ ಸ್ಯಾರಿ ಆರ್ಡರ್ಸ್ ಎಲ್ಲ ಕೊಟ್ಟಿದ್ದೆ, ಅದು ಎಲ್ಲ ರಿಸೀವ್ ಮಾಡ್ಕೊಬೇಕಿತ್ತು ಅಂತ ಹೇಳಿ ಬೇಗ ಮುಗಿಸಿ ಬೇಗ ಹೋಗಿ ಬಂದಿದ್ದು. ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನನ್ನ ಹೊಸ ಸ್ಯಾರಿ ಅಪ್ಡೇಟ್ಸ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.